ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಮೊದಲದಾಗಿ ನಾನು 6 ದಾರದಿಂದ ಲಾಕ್ ಮಾಡ್ಕೊತಿರೋದು. ಇವತ್ತು ತೊಗೊಂಡಿರೋ ನೀಡಲು 11 mm ನೀಡಲು ತೊಗೊಂಡಿದ್ದೀನಿ. ಫಸ್ಟ್ ಪಾಯಿಂಟ್ ಎಲ್ಲಿ ಲಾಕ್ ಹಾಕೊತೀವೋ ಅದೇ ಪಾಯಿಂಟಿಗೆ ಬಂದು 2 ಸರಿ ಫಸ್ಟ್ ಲಾಕ್ ಮಾಡ್ಕೊಬೇಕು. ಆ ನಂತರ ನಾನು ಸುಮಾರು 4 ಚೈನ್ನ ಹಾಕೊತೀನಿ ಇಲ್ಲಿ. ಈ ರೀತಿ 4 ಚೈನ್ ಹಾಕಿ ಚೈನ್ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಆ ನಂತರ ಮತ್ತೆ ನಾನು 4 ಚೈನ್ನ ಹಾಕೊತಿರೋದು. ಈ ರೀತಿ 2 ಸರಿ ಮಾಡ್ತೀನಿ. ಸ್ಟಾರ್ಟಿಂಗ್ನಲ್ಲಿ 4 ಚೈನು 2 ಸರಿ ಹಾಕ್ತೀನಿ. ಈ ರೀತಿ ಲಾಕ್ ಆದಮೇಲೆ ನಾನು ಇಲ್ಲಿಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ನೀವು ಬೇರೆ ಡಿಸೈನ್ನ ಬೀಡ್ಸು ಕೂಡ ತೊಗೋಬೋದು. ನಾನು ಪ್ಲೈನ್ ಆಗಿರೋ ಒಂದು ರೌಂಡ್ ಬೀಡ್ಸ್ನ ತೊಗೊತಾ ಇರೋದಿಲ್ಲಿ. ನೋಡಿ, ಈ ರೀತಿ ಒಂದು ಬೀಡ್ಸ್ನ ತೊಗೊತಿದ್ದೀನಿ, ಒಂದು ಸ್ವಲ್ಪ ದೊಡ್ಡ ಸೈಜಿಂದು. ಆಮೇಲೆ ಒಂದು ಲಾಕ್ನ ಮಾಡಿ ಬಟ್ಟೆಗೆ ಬಂದುಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಹೀಗೆ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನನ್ನ ಹಾಕ್ಕೊತಿದ್ದೀನಿ. ಫಸ್ಟ್ ಬೀಡ್ಸ್ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಲಾಕ್ ಮಾಡಿದ್ದೀನಿ. ಈ ರೀತಿ ನೋಡಿ, ಫಸ್ಟು ಮತ್ತು ಕೊನೆಯಲ್ಲಿ 2 ಸರಿ 4 ಚೈನ್ ಲಾಕ್ ಹಾಕಿದ್ದೀನಿ. ಬೀಡ್ಸ್ನ ಮಧ್ಯಭಾಗದಲ್ಲಿ ಮಾತ್ರ 5 ಸರಿ ಹಾಕಿರೋಂಥದ್ದು, ಅಂದರೆ 5 ಚೈನು, 4 ಚೈನ್ನೇ 5 ಸರಿ ಹಾಕಿದ್ದೀನಿ. ಆನಂತರ ಮತ್ತೆ 6 ದಾರ ಸೇಮ್ ಕಲರ್ನಲ್ಲಿ ತೊಗೊಂಡು ಫಸ್ಟ್ ಲಾಕ್ ಎಲ್ಲಿ ಮಾಡಿದ್ನೋ ಅದೇ ಪಾಯಿಂಟಿಗೆ ಬಂದು ಮತ್ತೆ ಲಾಕ್ನ ಮಾಡ್ಕೊತೀನಿ. ಹೀಗೆ ಲಾಕ್ ಆದಮೇಲೆ ಒಂದು 4 ಚೈನ್ನ ಹಾಕೊತೀನಿ ನಾನು. ಅಂದರೆ ಫಸ್ಟ್ 4 ಚೈನ್ ಲಾಕ್ ಎಲ್ಲಿ ಮಾಡಿದ್ದೀನೋ ಅದೇ ಪಾಯಿಂಟಿಗೆ ಈ 4 ಚೈನ್ ಹಾಕಿ ಲಾಕ್ನ ಮಾಡ್ಕೊತೀನಿ ನಾನು. ನೋಡಿ, ಈ ರೀತಿ ಒಂದು ಲಾಕ್ನ ಮಾಡ್ಕೊತೀನಿ. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಟೆಪ್ ಕ್ಲೀನಾಗಿ ಗೊತ್ತಾಗುತ್ತೆ ಅವಾಗ ನಿಮಗೆ. ಇಷ್ಟು ಆದಮೇಲೆ ನೋಡಿ, ಸೂಜಿ ಮೇಲೆ 2 ಸರಿ ದಾರ ತೊಗೊತೀನಿ. ಬೀಡ್ಸ್ ಹಿಂಭಾಗದಲ್ಲಿ ಲಾಕ್ ಮಾಡಿದ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ ಒಳಗಿಂದ ನೀಡಲ್ನ ಪಾಸ್ ಮಾಡಿ ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತೀನಿ ನಾನು. ನೋಡಿ, ಈ ರೀತಿ 2 ದಾರ ಒಂದು ಮಾಡಿ ಲಾಸ್ಟಿಗೆ 2 ದಾರ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಆಗೋ ತನಕ ನಾವು ತ್ರಿಬಲ್ ಕ್ರೋಶದಿಂದ ಮಾಡ್ಕೊತಾ ಹೋಗಬೇಕು. ನೋಡಿ, ಬೀಡ್ಸ್ ಹಿಂಭಾಗದಲ್ಲಿ ಥ್ರೆಡ್ ಫುಲ್ ಕಂಪ್ಲೀಟ್ ಆಗೋ ತನಕ ನಾನು ಒಂದು 13 ಕೌಂಟ್ ಮಾಡಿ 13 ಹಾಕ್ಕೊಂಡಿದ್ದೀನಿ. 13 ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಈ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ನೋಡಿ, 13 ಹಾಕಿದ್ದೀನಿ ನಾನು. ಆ ನಂತರ ಈ 4 ಚೈನ್ನ ಲಾಕ್ ಇದೆಯಲ್ಲ, ನೆಕ್ಸ್ಟ್ ಬರೋದು ಬೀಡ್ಸ್ ನಂತರದ್ದು, ಅಲ್ಲಿ ಬಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಈ ರೀತಿ ಓಕೆನಾ. ಲಾಕ್ನ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 4 ಚೈನಿಗೆ ಮತ್ತೆ ಲಾಕ್ ಮಾಡ್ಕೊಬೇಕು. ನೋಡಿ, ಹೀಗೆ ಆರ್ಚ್ ಆದಮೇಲೆ ಎಷ್ಟು ಚೈನ್ ಗ್ಯಾಪ್ ಬಿಡುತ್ತೆ ಅಂತ ನೋಡಿ. ಇಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಇಲ್ಲಿ 3 ಚೈನ್ ಬರುತ್ತೆ ಹೆಚ್ಚು ಕಮ್ಮಿ. ನೋಡಿ, ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ 4 ಚೈನಿಗೆ ಮತ್ತೊಂದು ಲಾಕ್ನ ಮಾಡ್ಕೊಳೋದು. ಈ ಆರ್ಚ್ ಆದಮೇಲೆ 4 ಚೈನ್ ಲಾಕ್ ಬಂದುಬಿಟ್ಟು ಒಂದು 3 ಸರಿ ಬರುತ್ತೆ. ಮತ್ತು 3 ಸರಿ ಆದಮೇಲೆ ಮತ್ತು ನಾವು ಸೆಕೆಂಡ್ ಆರ್ಚಿಗೆ ಇದೇ ರೀತಿ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಡಿಸೈನ್ ತುಂಬ ಈಸಿ ಇದೆ, ಬಟ್ ಸ್ಟೆಪ್ನ ಗಮನ ಇಟ್ಟು ನೋಡಿಕೊಂಡ್ರೆ ಈಸಿಯಾಗಿ ಡಿಸೈನ್ನ ಮಾಡ್ಬೋದು. ಇದು ಫೈನಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನು. ಸ್ಟೆಪ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಆರಾಮಾಗಿ ಮಾಡಿಬಿಡ್ಬೋದು ಡಿಸೈನ್ನ. ನೋಡಿ, ಈಗ ಮತ್ತೆ ನಾನು ತ್ರಿಬಲ್ ಕ್ರೋಶನ ಹಾಕ್ತಿದ್ದೀನಿ. ಬೀಡ್ಸ್ ಹಿಂಭಾಗದಿಂದ ಥ್ರೆಡ್ನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ
ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಆರ್ಚನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ರೀತಿ ಡಿಸೈನ್ನ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಆರ್ಚ್ ಬರುತ್ತೆ ಫಸ್ಟಿಗೆ. ಈ ಕೊನೆಯಲ್ಲಿ ನೋಡಿ ನಾನು ಲಾಕ್ ಮಾಡೋದನ್ನು ಈಗ ತೋರಿಸ್ತಾ ಇರೋದು ನಿಮಗೆ. 4 ಚೈನ್ನ ಹಾಕೋಬೇಕು. ಆ ನಂತರ ಕೊನೆಯಲ್ಲಿ ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಫಸ್ಟ್ ನಾವು ಎಲ್ಲಿ 4 ಚೈನ್ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಆ ನಂತರ ಒಂದು 2ರಿಂದ 3 ಚೈನ್ನ ಹಾಕ್ಕೊಳ್ಳಿ, ಟೈಟಾಗಿ ಕುತ್ಕೊಳ್ಳಿ ಅಂಥೇಳಿ. ಆವಾಗ ನಿಮಗೆ ಥ್ರೆಡ್ ಬಿಚ್ಚೋಗೋದಿಲ್ಲ, ಡಿಸೈನ್ ಸೇಫಾಗಿರುತ್ತೆ. ಸೂಜಿಯಿಂದ ಎಕ್ಸ್ಟ್ರಾ ಥ್ರೆಡ್ಸ್ನ ಈ ಮಧ್ಯ ಭಾಗದಿಂದ ಕಟ್ ಮಾಡಿಕೊಂಡು ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳಿ 6 ಎಳೆ ದಾರನ. ನಂತರ ನೋಡಿ ಇಲ್ಲಿ ಹಿಂಭಾಗದಲ್ಲಿ ಹೀಗೆ ಬಿಟ್ಬಾರ್ದು, ಗ್ಲೂನ ಅಪ್ಲೈ ಮಾಡಿ. ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದೇ ವರ್ಕ್ ಮಾಡಬೇಕಾದವ್ರು ಕೂಡ ಫಿನಿಶಿಂಗ್ ನೀಟಾಗಿ ಬಂದ್ರೇ ಆ ವರ್ಕು ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ. ನೋಡಿ ಈ ರೀತಿ ಹಿಂಬದಿಲಿ ಅಂಟಿಸಿದ್ರೆ ಅಂಟ್ಕೊಳ್ಳೋದು. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ನಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಈ ಥರ. ಇಷ್ಟು ಆಗಬೇಡಿ, ನಾನು ಇದಕ್ಕೆ ಬೇರೆ ಒಂದು ದಾರನ ಕಲರ್ ತೊಗೊತಿದ್ದೀನಿ, ಡಬಲ್ ಕಲರ್ ಯೂಸ್ ಮಾಡೋಣ ಅಂಥೇಳಿ. ಇದು ಸ್ವಲ್ಪ ಯೆಲ್ಲೋ ಶೇಡ್ ಇರುವಂತಹ ಥ್ರೆಡ್ಡು. ತುದಿಯಲ್ಲಿ ಒಂದು ಲಾಕ್ ಮಾಡಿದ್ದೀನಿ, ಇದು ಕೂಡ 6 ಎಳೆದಿದೆ. ನೋಡಿ ಫಸ್ಟಲ್ಲಿ ಯಾವ ರೀತಿ ನಾವು ಫಸ್ಟ್ ಪಾಯಿಂಟಲ್ಲಿ ಹೇಗೆ ಲಾಕ್ ಮಾಡ್ಕೊಂಡಿದ್ವೋ ಅದೇ ಪಾಯಿಂಟಿಗೆ ಬಂದು ಈ ಥ್ರೆಡ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಆದಷ್ಟು ಟೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಜಾರೋಗೋ ಸಾಧ್ಯತೆ ಇರುತ್ತೆ. ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಪಾಯಿಂಟ್ನಲ್ಲಿ 2 ಸರಿ ಲಾಕನ್ನು ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಳ್ಳಿ ಫಸ್ಟು. ಎಸ್ 3 ಚೈನ್ ಆದಮೇಲೆ ಈ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಮಧ್ಯಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು 3 ಚೈನ್ದು ಒಂದು ಲಾಕ್ನ ಮಾಡ್ಕೊಬೇಕು. 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ, ಓಕೆನಾ. ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು 4 ಚೈನ್ ಲಾಕಿಗೆ ಹಾಕ್ತಿಲ್ಲ, ಮಧ್ಯಭಾಗದಲ್ಲಿ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡಿದ್ದೀನಿ. ಈಗ ಥ್ರೆಡ್ನ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ಬೇಸ್ ಲೈನಿಂದ 3 ಚೈನ್, ಓಕೆನಾ. ಬೇಸ್ ಲೈನ್ನ ಸೇರಿಸಿ 3 ಚೈನ್ ಟ್ರಿಬಲ್ ಕ್ರೋಶೆಟ್ ಸಿಗುತ್ತೆ ನಿಮಗೆ. ಆವಾಗ 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಬಂದು ನಾನು ಒಂದು ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಸ್ಟೆಪ್ನ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ ಈ ರೀತಿ. ಆಮೇಲೆ 2 ಸರಿ ನಾನು ಚೈನ್ನ ಹಾಕ್ತೀನಿ. ಈ ಚೈನ್ ಆದಮೇಲೆ ಒಂದು ಬೀಡ್ಸ್ನ ತೊಗೊತಿರೋದು 3 mm ಬೀಡ್ಸ್, ಇದು ಚಿಕ್ಕದು ರೌಂಡ್ ಆಗಿರೋದು. ನೋಡಿ ಈ ರೀತಿ ಬೀಡ್ಸ್ನ ಪಾಸ್ ಮಾಡ್ಕೊಳ್ಳಿ ಸೂಜಿ ಮೂಲಕ. ಆಮೇಲೆ ಸೂಜಿ ಮೇಲೆ 1 ಸರಿ ದಾರ ತಗೊಳ್ಳಿ. ಆ ನಂತರ ನೋಡಿ ಈ ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಆ ಗ್ಯಾಪ್ಗೆ ಬಂದು ಡಬಲ್ ಕ್ರೋಶನ ಮತ್ತೆ ಹಾಕ್ಕೊತ ಬರಬೇಕೀಗ. ನೋಡಿ ಈ ರೀತಿ, ಓಕೆನಾ. ನೋಡಿ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ ಡಿಸೈನ್ನ. ಸೂಜಿ ಮೇಲೆ ದಾರ ತೊಗೊಳೋದು, ಆ ನಂತರ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊತ ಬರೋದು. ನೋಡಿ ಈ ರೀತಿ ನಾನು ಒಂದು 5 ಸರಿ ಹಾಕ್ತಿದ್ದೀನಿ. ಈ ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಅದು ಫುಲ್ ಆಗೋಕ್ಕೆ ಒಂದು 5 ಸರಿ ಕ್ರೋಶ ಹಾಕ್ಕೊಬೇಕಾಗತ್ತೆ ಡಬಲ್ ಕ್ರೋಶನ ಇಲ್ಲಿ. ಈ ಬೀಡ್ಸ್ ಕೊನೆ ಭಾಗದಲ್ಲಿ ಇರೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನಲ್ಲಿ. ಈ ರೀತಿ ಒಂದು 5 ಸರಿ ಹಾಕ್ಕೊತೀನಿ ನಾನು. ನೋಡಿ ಈ ರೀತಿ 5 ಸರಿ ಆದಮೇಲೆ ಮತ್ತೆ ನೋಡಿ ನಾನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ 3 ಟ್ರಿಬಲ್ ಕ್ರೋಶ ಕಂಬ ಇದೆಯಲ್ಲ, ಆ ಗ್ಯಾಪಿಗೆ ಬಂದು ಮತ್ತೆ ಥ್ರೆಡ್ನ ತೊಗೊತಿರೋದು. ನೋಡಿ ಹೀಗೆ ಬಂದು ನಾನು ಡಬಲ್ ಕ್ರೋಶನ ಮಾಡ್ಕೊತಿರೋದು. ಒಂದು 3 ಚೈನ್ ಇದೆಯಲ್ಲ ಕ್ರೋಶ ಡಿಸೈನ್ಸು, ಗ್ಯಾಪ್ ತೊಗೊತಿದ್ದೀನಿ ಪ್ರತಿ ಡಿಸೈನಿಗೂ. ಆನಂತರ ಡಬಲ್ ಕ್ರೋಶ ತೊಗೊಂಡು 2 ಸರಿ ಚೈನ್ನ ತೊಗೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಿರೋದು. ಬೀಡ್ಸ್ನ ತೊಗೊಂಡು ಆನಂತರ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ. ಒಂದು ಸರಿ ದಾರ ತೊಗೊಂಡು ಚೈನ್ ಗ್ಯಾಪ್ ಇದೆ ಅಲ್ವಾ ಡಬಲ್ ಕ್ರೋಶ ಕಂಬದ್ದು, ಅಲ್ಲಿ ಬಂದು ಮತ್ತೆ ಲಾಕ್ನ 2 ಸರಿ ನೋಡಿ ಡಬಲ್ ಕ್ರೋಶನ ಮಾಡ್ಕೊತೀರಿ. ಮತ್ತೆ ಕಂಟಿನ್ಯೂ 5 ಸರಿ ಮಾಡಬೇಕು. ಈ ಡಿಸೈನ್ ಫುಲ್ ಇದೇ ರೀತಿಯೇ ಇರುತ್ತೆ. ಒಂದು ಡಬಲ್ ಕ್ರೋಶನ ತೊಗೊಂಡಾದ್ಮೇಲೆ ನಾವು ಒಂದು 3 ಚೈನ್ ಗ್ಯಾಪಿಗೆ ತೊಗೊತೀವಲ್ವ, ಅದಾದಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ 5 ಡಬಲ್ ಕ್ರೋಶ ಚೈನ್ನ ಹಾಕ್ಕೊಬೇಕಾಗುತ್ತೆ. ಇದೇ ರೀತಿ ಡಿಸೈನ್ ಫುಲ್ ಹೀಗೆ ಮಾಡ್ತಾ ಬನ್ನಿ. ನೋಡಿ ಈ ಥರ ಡಬಲ್ ಕಲರಲ್ಲೂ ಹಾಕ್ಬೋದು ನೀವು, ಇಲ್ಲ ಸಿಂಗಲ್ ಕಲರ್ನಲ್ಲೂ ಕೂಡ ಹಾಕ್ಕೊಬೋದು. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಫಿನಿಶಿಂಗ್. ಇದು
ಸ್ವಲ್ಪ ಸ್ಟೆಪ್ನ ಗಮನ ಇಟ್ಟು ನೋಡ್ಕೊಂಬಿಟ್ರೆ ಅನುಕೂಲ ಆಗುತ್ತೆ ನೋಡಿ. ಮತ್ತು ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ರೀತಿ ಡಿಸೈನ್ನ. ನೋಡಿ ಈ ರೀತಿ ಓಕೆನಾ. ಇದನ್ನು ಫಿನಿಶಿಂಗ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಾನು. ನೋಡಿ ಇಲ್ಲಿ ಒಂದು ಆರ್ಚಿಗೆ 4 ಸರಿ ಈ ಥರ ಮಾಡ್ಕೊಬೇಕಾಗತ್ತೆ. ಆ ನಂತರ ಕೊನೆಯಲ್ಲಿ ಬರುವಂಥದ್ದು ಮತ್ತೆ 3 ಚೈನ್ ಉಳಿಯುತ್ತೆ. ಬೇಸ್ ಲೈನು ಸೇರಿ ಇಲ್ಲಿ 3 ಚೈನ್ ಉಳಿಯುವಂಥದ್ದು. ಆ ನಂತರ ಸೂಜಿ ಮೇಲೆ ದಾರ ತಗೊಂಡು ನಾನು ಆ 4 ಚೈನ್ ಹಾಕಿರ್ತೀವಲ್ವ ಆ ಮಧ್ಯ ಭಾಗದಿಂದ ಲಾಕ್ ಮಾಡ್ಕೊತಿದ್ದೀನಿ. ಈ ಸೂಜಿ ಮೇಲೆ ಇರುವಂತಹ 3 ದಾರನೂ ಒಂದೇ ಸರಿ ಎಳ್ಕೊತೀನಿ ನಾನಿಲ್ಲಿ. ನೋಡಿ ಹೀಗೆ ಎಳ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಬೇಕು. ನೋಡಿ ಈ ರೀತಿ 3 ಚೈನ್ನ ಹಾಕಿ ಆ 4 ಚೈನ್ ಲಾಕ್ ಇದೆಯಲ್ಲ ಫಸ್ಟ್ ಪಾಯಿಂಟಲ್ಲಿ ಬರೋದು, ಅಲ್ಲಿಗೆ ನಾವು ಲಾಕ್ನ ಮಾಡ್ಕೊಬೇಕಾಗತ್ತೆ. ಹೀಗೆ ಲಾಕ್ ಮಾಡಿ ಆ ನಂತರ ಮತ್ತೆ 4 ಚೈನಿಗೆ ಮತ್ತೆ ಲಾಕ್, ಮಧ್ಯ ಭಾಗದಲ್ಲಿ ಮತ್ತೆ 4 ಚೈನ್ ಉಳಿಯುತ್ತೆ ನೋಡಿ. ನೋಡಿಲಿ ನೆಕ್ಸ್ಟ್ 4 ಚೈನ್ ಎಲ್ಲಿ ಬರುತ್ತೋ ಆ ಲಾಕಿಗೆ ಹಾಕಿ ಈ ಥ್ರೆಡನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ಮತ್ತೆ ಸೇಮ್ ಮೊದಲು ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. 3 ಚೈನ್ನ ಹಾಕ್ಕೊತೀನಿ ನಾನು. 3 ಚೈನ್ನ ಹಾಕಿ 4 ಚೈನ್ನ ಥ್ರೆಡ್ ಇದೆ ಅಲ್ವಾ ಅಲ್ಲಿ ಬಂದು ಲಾಕ್ ಮಾಡ್ತಿರೋದು ಒಳಭಾಗದಿಂದ ಲಾಕ್ನ ಮಾಡಿ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನೋಡಿ ಈ 3 ಕ್ರೋಶೆ ಡಿಸೈನ್ ಇದೆ ಅಲ್ವಾ ಆ ಗ್ಯಾಪಿಗೆ ಬಂದು ಮತ್ತೆ ಲಾಕ್ ಮಾಡ್ಕೊತಿದ್ದೀನಿ. ಇದೇ ರೀತಿ ಫುಲ್ ಡಿಸೈನ್ ಕೂಡ ಹೀಗೆ ಕಂಪ್ಲೀಟ್ ಮಾಡ್ಕೊತ ಹೋಗಿ. ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಫೈನಲಿ ಈ ರೀತಿ ಬಂದಿದೆ ಡಿಸೈನು. ನೀವು ಮಧ್ಯದಲ್ಲಿ ಬೇಕಾದ್ರೆ 4 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಕೊಬೋದು. ಇಲ್ಲಿ ಕುಚ್ಚನ್ನ ಡಬಲ್ ಕಲರ್ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಬಂದುಬಿಟ್ಟು. ನೋಡಿ ಫೈನಲಿ ಈ ರೀತಿ ಡಿಸೈನ್ ಬಂದುಬಿಟ್ಟು ತುಂಬ ನೀಟಾಗಿ ಬಂದಿದೆ. ಇದನ್ನು ಸ್ಯಾರಿ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.